ಇಲ್ಲಿರೋ ವೆರೈಟಿ ಆಫ್ ಫುಡ್ ಟೇಸ್ಟ್ ಮಾಡಿದ್ದು. ಬೆಂಗಳೂರಲ್ಲಿ ತುಂಬ ವೆರೈಟಿ ಫುಡ್ ಸಿಗುತ್ತೆ, ಬಟ್ ಮಂಗಳೂರು ಕಲ್ಚರ್ ಡಿಫ್ರೆಂಟು ಆ್ಯಂಡ್ ಫುಡ್ಸ್ ಆರ್ ಡಿಫ್ರೆಂಟು. ಅದೆಲ್ಲರೂ ಅಟ್ರಾಕ್ಟ್ ಮಾಡುತ್ತೆ. ಇದು ಒಂದೊಂದು ಐಟಮಲ್ಲೂ ಡಿಫ್ರೆಂಟ್ ಆಗಿದೆ. ಇದೆಲ್ಲೂ ನಾವು ಬೆಂಗಳೂರಲ್ಲಿ ನಮ್ಗೆ ಸಿಗಲ್ಲ. ಇದು ಒಂದೊಂದು ಡಿಫ್ರೆಂಟ್ ಆಗಿದೆ. ಹಲಸಿನ ಹಣ್ಣಲ್ಲಿ ಮಾಡಿದ್ದಂತೂ ತುಂಬ ಸ್ಪೆಷಲ್ ಆಗಿದೆ. ಹಪ್ಪಳ, ಆಮೇಲೆ ಹೆಸರು ಗೊತ್ತಿಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡಬೇಕಿಲ್ಲ. ಬೆಂಗಳೂರಲ್ಲಿ ನಾವು ಎಷ್ಟೇ ಮಂಗಳೂರು ಫುಡ್ ನೋಡ್ಕೊಂಡು ಹೋಗ್ತೀವಿ ಅಂದರೆ ಈ ಥರದ್ದು ಟೇಸ್ಟಿ ಫುಡ್ ನಮಗೆ ಸಿಗೋದಿಲ್ಲ. ಮಂಗಳೂರು ಬಂದಾಗ ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ತೋಕೂರಿನ ಸುಬ್ರಹ್ಮಣ್ಯ ಮಹಾಗಣಪತಿ ದೇವಸ್ಥಾನಕ್ಕೆ ಈಗ ತಾನೇ ನಾವು ಹೋಗೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಭಾಗದ ದೇವಸ್ಥಾನಗಳು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ. ಯಾಕಂದರೆ ದೇವಸ್ಥಾನ ಆ ಹಳೆಯ ಪರಂಪರೆ, ಆ ಹಳೆಯ ಸಂಸ್ಕೃತಿ ಅದು ಆ ದೇವಸ್ಥಾನದಲ್ಲಿ ಎದ್ದು ಕಾಣುತ್ತೆ. ಸುತ್ತಮುತ್ತಲಿನ ಪ್ರದೇಶ ಎಷ್ಟೇ ಡೆವಲಪ್ ಆಗಿದೆ ಅಂತ ಅಂದರೂ ಆ ದೇವಸ್ಥಾನ ಇದೆಯಲ್ಲ, ಅದರಲ್ಲಿ ಇನ್ನೂ ಕೂಡ ನಾವು ಆ ಹಳೆಯ ವೈಭವ ಕಾಣಿಸ್ಬೋದು. ಈ ದೇವಸ್ಥಾನ ಕೂಡ ಹಾಗೆ ಇದೆ. ಹೇಳಿದ್ರು ಲಾಸ್ಟ್ ಇಯರ್ ತುಂಬ ನಾವು ಜೀರ್ಣೋದ್ಧಾರ ಎಲ್ಲ ಮಾಡಿದ್ದೀವಿ ಅಂತ, ಬಟ್ ಆ ಹಳೆಯ ಚಾರ್ಮ್ ದೇವಸ್ಥಾನದಲ್ಲಿ ಇನ್ನೂ ಹಾಗೆ ಇದೆ. ಹೋಗ್ತಾ ಇದ್ದಂಗೆ ಅದೊಂದು ವೈಬ್ ಸಿಗುತ್ತೆ ಆ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈಗಷ್ಟೇ ಭೇಟಿ ಕೊಟ್ವಿ, ದರ್ಶನ ಮಾಡಿದ್ವಿ. 800 ವರ್ಷಗಳ ಹಳೆಯ ದೇವಸ್ಥಾನ. ದೇವಸ್ಥಾನ ಹಳೇದಾದಷ್ಟು ಒಳಗೆ ಹೋದಾಗ ಅಷ್ಟು ವರ್ಷಗಳ ಭಕ್ತಿ ಅನುಭವಕ್ಕೆ ಬರುತ್ತೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗೆ ಹೋಗ್ತಾ ಇದ್ದ ಹಾಗೆ ಆಧ್ಯಾತ್ಮದ ಭಾವ ಬರುತ್ತೆ. ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಆಷಾಢ ಮಾಸ, ಆಡಿ ಮಾಸದಲ್ಲಿ ಮಾಡುವಂಥ ಎಲ್ಲ ತಿನಿಸುಗಳಿದೆ, ಅದೆಲ್ಲನೂ ನಾವು ಟೇಸ್ಟ್ ಮಾಡಿದ್ವಿ. ಕರಾವಳಿ ಭಾಗಕ್ಕೆ ಬಂದಾಗ ಭಾಳ ಖುಷಿಯಾಗೋದೇನೆಂದರೆ ಯಾವುದೇ ತರಕಾರಿ, ಯಾವುದೇ ಹಣ್ಣನ್ನು ಬಳಸೋದು, ಯಾವುದೇ ಹಣ್ಣಿನ ಒಂದು ಭಾಗನೂ ಬಿಡೋದಿಲ್ಲ. ಉದಾಹರಣೆಗೆ ಹಲಸಿನ ಹಣ್ಣು, ಹಲಸಿನಕಾಯಿ, ಹಲಸಿನ ಬೀಜ, ಹೀಗೆ ಪ್ರತಿಯೊಂದರಲ್ಲೂ ಒಂದೊಂದು ಐಟಮ್ಗಳನ್ನು, ಒಂದೊಂದು ತಿನಿಸುಗಳನ್ನು ನಮ್ಗೆ ನೋಡೋಕ್ಕೆ ಸಿಕ್ತು. ಬಹಳ ರುಚಿಯಾಗಿ ಮನೆಯಲ್ಲೇ ಮಾಡಿ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಸುಮಾರು 45 ವೆರೈಟಿ ನಾವು ಒಂದೇ ಕಡೆ ನೋಡೋಕ್ಕೆ ಸಿಕ್ತು. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ಮನೆಯಿಂದ ಎಲ್ಲ ತಂದದ್ದು ಒಂದೊಂದು ಐಟಮ್. ಅದಿತ್ತ ಉಂಡೆ ಸಂತೋಷ್ ದೇವರಿಗೆ ಮನೆಯಲ್ಲಿ ಎಲ್ಲ ಸಾಂಬಾರೆಲ್ಲ ಮಾಡಿ ಪಾಯಸ, ಮನೆಯಿಂದ ಪಟ ಮುಂಚೆನೆ ಕಲ್ಪನೆ ಪಟ ಸಾಮಾಜಿಕ ಎಲ್ಲ ಧಾರ್ಮಿಕ, ಸಾಮಾಜಿಕ ಮತ್ತು ಎಲ್ಲ ಕ್ಷೇತ್ರದಲ್ಲಿ, ರಾಜಕೀಯ ಎಲ್ಲದರಲ್ಲಿ ಇದ್ದೇವೆ. ಎಲ್ಲ ಜನಪರ ಕಾರ್ಯಕ್ರಮಗಳು